ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ವಿರುದ್ಧ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಕುಟುಂಬ ರಿಯಲ್ ಎಸ್ಟೇಟ್ ವ್ಯವಹಾರಗಳ ಮೂಲಕ ಅಪಾರ ಪ್ರಮಾಣದ ಆಸ್ತಿಯನ್ನು ಗಳಿಸಿದೆ ಅಂತ ಅವರು ಆರೋಪಿಸಿದ್ದಾರೆ. ಹೊರಮಾವಿನಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಡಿ.ಕೆ. ಶಿವಕುಮಾರ್, ರಾಜ್ಯದ ಪ್ರಮುಖ ರಾಜಕೀಯ ಕುಟುಂಬವೊಂದು ಅನ್ಯಾಯದ ಭೂ ವ್ಯವಹಾರಗಳ ಮೂಲಕ ಅಪಾರ ಸಂಪತ್ತನ್ನ ಸಂಗ್ರಹಿಸಿದೆ ಅಂತ ಹೇಳಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಕುಮಾರಸ್ವಾಮಿ ಅವರ ಸಹೋದರ PRR ಯೋಜನೆಯನ್ನ ನೆಪವನ್ನಾಗಿ ಮಾಡಿಕೊಂಡು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ನಡೆಸಿದ್ದಾರೆ. ದೊಡ್ಡ ಗುಬ್ಬಿ ಮತ್ತು ಚಿಕ್ಕ ಗುಬ್ಬಿ ಪ್ರದೇಶದ ಜನರನ್ನ ಕೇಳಿದ್ರೆ ಜನರನ್ನ ಹೇಗೆ ಒತ್ತಡಕ್ಕೆ ಒಳಪಡಿಸಿ ಕಡಿಮೆ ಬೆಲೆಗೆ ಭೂಮಿಗಳನ್ನ ನೋಂದಾಯಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಅವರು ಜನರನ್ನ ಹೇಗೆ ಬೆದರಿಸಿ ಆ ಎಲ್ಲಾ ಆಸ್ತಿಗಳನ್ನ ಕೇವಲ 7, 8 ಅಥವಾ 10 ಲಕ್ಷಕ್ಕೆ ನೋಂದಾಯಿಸಿದ್ರು ಅಂತ ಅವರು ನಿಮಗೆ ತಿಳಿಸ್ತಾರೆ. ಈಗ ಆ ಎಲ್ಲಾ ಆಸ್ತಿಗಳು 25, 30 ಅಥವಾ 50 ಕೋಟಿ ರೂಪಾಯಿ ಮೌಲ್ಯದ್ದಾಗಿವೆ. ಅವರು ಇದರ ಬಗ್ಗೆ ಮಾತನಾಡಬಾರದು ಅಂತ ಆರೋಪಿಸಿದ್ರು. ಇನ್ನು ಬಿಡದಿ ಅಭಿವೃದ್ಧಿ ವಿಚಾರದಲ್ಲಿ ಕುಮಾರಸ್ವಾಮಿ ನೀಡಿರುವಂತಹ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಅವರು, ಬಿಡದಿ ಅಭಿವೃದ್ಧಿಗೆ ಆರಂಭಿಕ ಅಧಿಸೂಚನೆ ಹೊರಡಿಸಿದ್ದು ಅವರೇ. ಈಗ ಮಹತ್ವದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಖಾತೆ ವರ್ಗಾವಣೆ ಶೇಕಡಾ 2% ಶುಲ್ಕವನ್ನ ವಿಧಿಸೋದನ್ನ ಕುಮಾರಸ್ವಾಮಿ ಅವರು ವಿರೋಧಿಸ್ತಾ ಇರುವಂತಹ ಬಗ್ಗೆ ಪ್ರಶ್ನಿಸಿದಾಗ ಅದು ಅವರ ರಾಜಕೀಯ ಹೇಳಿಕೆ ಮಾತ್ರ. ಕಾಂಗ್ರೆಸ್ ಸರ್ಕಾರ ಜನಸ್ನೇಹಿ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದು ಜನರು ಅದರ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಮುಂದೆ ಕೂಡ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇನ್ನು ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆ ವಿಚಾರದಲ್ಲೂ ಕೂಡ ಪ್ರತಿಕ್ರಿಯಿಸಿದಂತಹ ಅವರು, ಜನರ ಮೇಲೆ ಹೊರೆ ಹೆಚ್ಚುತ್ತಾ ಇರುವಂತಹ ವಿಚಾರಗಳ ಬಗ್ಗೆ ಅವರು ಮಾತನಾಡೋದಿಲ್ಲ, ಕೇವಲ ಇತರರ ವಿರುದ್ಧ ಟೀಕೆ ಮಾಡೋದರಲ್ಲಿ ಮಾತ್ರ ತೊಡಗಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು.